ರಣದೀಪ್ ಸುರ್ಜೇವಾಲಾ ಸರ್ ಅವರು ಇವತ್ತು ನನಗೆ 3 ರಿಂದ 4 ಗಂಟೆ ಮಧ್ಯೆ ಒಂದು 20 ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸರಿಸುಮಾರು 45 ನಿಮಿಷ ಮಾತಾಡೋ ಅವಕಾಶ ಸಿಕ್ತು ನನಗೆ. ಸೊ ಕಳೆದ 2 ವರ್ಷದಲ್ಲಿ ಕ್ಷೇತ್ರದಲ್ಲಾಗಿರೋ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವಶನ್ ಇಯರ್ಸ್ ಇತ್ತು. ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ, ಮತ್ತು ನಮ್ಗೇನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟಾಗಿ ಬಂದಿದೆ. ಆ ರಿಪೋರ್ಟ್ಸ್ ಜೊತೆ ನಮ್ಮ ಕಾರ್ಯಕ್ರಮಗಳು ಅಂದರೆ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಅಂತ, ಮೊದಲನೇದು ನಮ್ಮೂರಿಗೆ ನಮ್ಮ ಶಾಸಕ ಅಂತ 188 ವಿಲೇಜ್ ಕವರ್ ಮಾಡಿದ್ದೀನಿ. ಅಂದರೆ ಎಂಟೈರ್ ಬ್ಯೂರೋಕ್ರೆಸಿನ ಹಳ್ಳಿಗೆ ಕರ್ಕೊಂಡೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂರಿಸಿ ಜನರ ಕಷ್ಟ ಕೇಳೋದು. ಬೆಳಗ್ಗೆ ಒಂದು 6:30 11:30 12 ಗಂಟೆವರೆಗೂ ಈ ಥರ 188 ವಿಲೇಜಸ್ ಮುಗಿಸಿದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕ. ಅದನ್ನು ಸುರ್ಜೇವಾಲಾ ಸರ್ ಹೇಳಿದೆ, ಅಪ್ರಿಷಿಯೇಟ್ ಮಾಡಿದ್ರು. ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಪ್ರತಿ ಮನೆಗೆ ಹೋಗಿ ಕಷ್ಟ ಕೇಳೋದು. ಇದು ಟೌನಲ್ಲಿ 14 ವಾರ್ಡ್ ಮುಗಿಸಿದ್ದೀನಿ, ಅದಕ್ಕೂ ಅಪ್ರಿಷಿಯೇಟ್ ಮಾಡಿದ್ರು. ಮತ್ತೆ ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ಸರ್ ಇದನ್ನ ಸಾಧ್ಯ ಆದರೆ ಇದನ್ನ ಸ್ಟೇಟ್ ಲೆವೆಲ್ಗೆ ಇಂಪ್ಲಿಮೆಂಟ್ ಮಾಡ್ಬೋದಾ ಅನ್ನೋದು ಒಂದು ಮಾತು ಬಂತು. ಅಂದರೆ ಪ್ರತಿ ಮನೆಗೂ QR ಕೋಡ್ ಕೊಟ್ಟು ಅವ್ರೊಂದು ಸಮಸ್ಯೆನ ಹಾಕಿದ್ರೆ ಅದನ್ನ ಆನ್ಲೈನಲ್ಲಿ ರೆಸ್ಪಾಂಡ್ ಮಾಡೋದು. ನನ್ನ ಕ್ಷೇತ್ರದಲ್ಲಿ 5,000ಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿ ಮಾಡಿದ್ದೀನಿ. ಆ ಡೀಟೇಲ್ಸ್ನ ಸರ್ಗೂ ಕೊಟ್ಟೆ. ಮತ್ತೆ ಇನ್ನು ನನ್ನ ವೈಯಕ್ತಿಕ ಇನಿಷಿಯೇಟಿವ್ ಅಮ್ಮ ಆಂಬ್ಯುಲೆನ್ಸ್ ಅಂತ 10 ಆಂಬ್ಯುಲೆನ್ಸ್. ಇದ್ರ ವಿಶೇಷತೆ ಏನು ಅಂದರೆ 24/7 ಕೆಲಸ ಮಾಡುತ್ತೆ. 12 ನಿಮಿಷದೊಳಗಡೆ ಆಂಬ್ಯುಲೆನ್ಸ್ನ ಮನೆ ಮುಂದೆ ನಿಲ್ಲಿಸ್ತೀವಿ. ಇದು ಟೋಟಲ್ ನನ್ನ ಪರ್ಸನಲ್ ಎಕ್ಸ್ಪೆಂಡಿಚರ್ ಇಂದ ಆಗಿದೆ. ಇದು ಮುಂದಿನ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ನಿರ್ವಹಿಸಬಹುದು ಅಂತ. ಮತ್ತೆ ಕೊನೆಯದಾಗಿ ಬಂದರೆ ಇನ್ನು ನನ್ನ ಇನಿಷಿಯೇಟಿವ್ಸು ಎಲ್ಲ ಹೇಳಿದ ನಂತರ ಮತ್ತೆ ಆರ್ಗನೈಸೇಷನ್ ವಿಚಾರ ಮಾತಾಡಿದ್ರೆ ಹೇಗೆಲ್ಲ ನಾವು ಸಂಘಟನೆ ಮಾಡ್ಬೋದು, 28 ಪವರ್ಗೆ ಹೇಗೆ ಬರ್ಬೋದು, ಇವೆಲ್ಲ ಕೆಲವು ಇನ್ಪುಟ್ಸ್ ಕೊಟ್ಟರು. ಭಾಳ ನಾನು 20 ನಿಮಿಷ ಅನ್ಕೊಂಡಿದ್ದೆ, 45 ನಿಮಿಷದವರೆಗೂ ನನಗೆ ಅವಕಾಶ ಸಿಕ್ತು. ನನ್ನ ಮತ್ತಷ್ಟು BJPಯನ್ನು ಅದೇ ಗಟ್ಟಿತನದಿಂದ ಯಾವುದೇ ಅಂಜಿಕೆ ಇಲ್ಲದೆ ಇನ್ನು ಕೆಲವು ವಿಚಾರಗಳು ಎಲ್ಲ ಚರ್ಚೆ ಮಾಡಲಾಯಿತು, ಅದೆಲ್ಲ ಹೇಳಿದ್ರು. ಸೊ ಮತ್ತಷ್ಟು ಸ್ಫೂರ್ತಿ ತುಂಬಿದ್ರು, ಮತ್ತಷ್ಟು ಎಫೆಕ್ಟಿವ್ ಆಗಿ ಗಟ್ಟಿಯಾಗಿ ಪಾರ್ಟಿ ಪರವಾಗಿ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಹಿಂಜರಿಕೆ ಬೇಡ ಅಂತ ಒಂದು ಧೈರ್ಯ ಹೇಳಿದ್ರು. ಯಾಕಂದರೆ BJP ಅವರು ಕೆಲವರು ಭಾಳ ನನ್ನ ಮೇಲೆ ಪ್ರೀತಿ ತೋರಿಸಿ ಒಂದು 7-8 ಡಿಫಾಮೇಷನ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅದು 70 ಆದರೂ ಹೆದರಬಾರ್ದು ಅಂತ ಒಂದು ರೆಡ್ಡಿ ಸಾಹೇಬರು ಬಂದಿದ್ರು. ಅದಕ್ಕಿಂತ ಮುಂಚೆ ಪುಟ್ಟಸ್ವಾಮೇಗೌಡ ಸರ್ ಬಂದಿದ್ರು. ನಾವು ಈಗ ನಮ್ಮ ಉಸ್ತುವಾರಿ ಸಚಿವರು MC ಸರ್ ಇದ್ದಾರೆ, ನಮಗೆಲ್ಲದಕ್ಕೂ ಸ್ಪಂದಿಸ್ತಿದ್ದಾರೆ. ನಮ್ದು ಯಾವುದೇ ಕಂಪ್ಲೇಂಟ್ಸ್ ಇರಲಿಲ್ಲ. ನಮ್ದೇನು ಅಂದರೆ ಜಸ್ಟ್ ಇಂಪ್ಲಿಮೆಂಟೇಷನ್ ಹೆಂಗಿದೆ, ಈಗ ಅದು ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಸರ್ ಸೀಕ್ವೆನ್ಸು ಅಸೆಂಬ್ಲಿ ನಂಬರ್ ನೋಡಿ, ಈಗ 140, 141, 142 ಈ ಥರ ತೊಗೊಂಡೋಗಿದ್ದಾರೆ ಓಲ್ಡ್ ಮೈಸೂರಿಂದ. ಸೊ ಆ ಸೀಕ್ವೆನ್ಸಲ್ಲಿ ನನ್ನ ಅಸೆಂಬ್ಲಿ ಬಂದಿದೆ. ಚರ್ಚೆ ಚೆನ್ನಾಗಾಯಿತು. ಮತ್ತು ನಮ್ಮ ಕೆಲವು ರಿಕ್ವೈರ್ಮೆಂಟು ಏನು ರಿಕ್ವೈರ್ಮೆಂಟ್ ಇದೆ ಅಂತ ಕೇಳಿದ್ರು. ನಾನು ಒಂದು 2-3 ವಿಚಾರ ಪ್ರಸ್ತಾಪಿಸಿದ್ದೀನಿ. ಸರ್ ನನಗೆ ಒಂದು 80 ಹಳ್ಳಿಗೆ ಇನ್ನೂ ವಾಟರ್ ಫಿಲ್ಟರ್ ಹಾಕ್ಸೋದಿದೆ. ಆದರೆ ಬಡ್ಜೆಟಲ್ಲಿ ಏನಾಗಿರುತ್ತೆ, ಈಗ ನಮಗೊಂದು ಅನುದಾನ ಕೊಟ್ಟಾಗ ನಾನು ಡೈರೆಕ್ಟಾಗಿ ಎಲ್ಲ ಬಡ್ಜೆಟ್ ಎತ್ಕೊಂಡು ವಾಟರ್ ಫಿಲ್ಟರ್ ಹಾಕ್ಸೋಕ್ಕಾಗಲ್ಲ. ರಿಸ್ಟ್ರಿಕ್ಷನ್ಸ್ ಇರುತ್ತೆ. ರೋಡ್ಗಿಷ್ಟು, PWDಗಿಷ್ಟು, ಬಿಲ್ಡಿಂಗ್ಸ್ಗಿಷ್ಟು, ಎಜುಕೇಷನ್ಗಿಷ್ಟು. ನಾನು ಒನ್ ಟೈಮ್ ಏನಾದರೂ ಒಂದು 80 ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕ್ಸೋಕ್ಕೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಡಿ ಗೌರ್ಮೆಂಟಲ್ಲಿ. ಒಂದು 10-12 ಕೋಟಿ ಆಗುತ್ತೆ. ಈಗ ನಮ್ಗೆ 50 ಕೋಟಿ ಕೊಡ್ತಿದ್ರಲ್ಲ, ಅದೊಂದು ರಿಕ್ವೆಸ್ಟ್ ಇತ್ತು. ಮತ್ತು ಕೆಲವು ಸೋಷಿಯಲ್ ಇಶ್ಯೂಸ್ ವಿಚಾರವಾಗಿ ನಾನು ಸರ್ ಜೊತೆ ಡಿಸ್ಕಸ್ ಮಾಡಿದೆ. ಭಾಳ ಚೆನ್ನಾಗಾಯಿತು. ನನಗೆ ಮತ್ತಷ್ಟು ಧೈರ್ಯ ತುಂಬಿದ್ರು. ಲಾಸ್ಟ್ ಟೈಮ್ ನನ್ನ ಮೆಜಾರಿಟಿ 11,000 ಇತ್ತು. 28ಗೆ ದಟ್ ಶುಡ್ ಬಿ ಡಬಲ್, ಇನ್ನೂ ಜಾಸ್ತಿ ಇರಬೇಕು ಅಂತ ಹೇಳಿದ್ರು. ಅದು ನನಗೇನು ಇದು 1-to-1 ಇತ್ತು ಸರ್. ಆ್ಯಕ್ಚುಲಿ ನನಗೂ ಸುರ್ಜೇವಾಲಾ ಸರ್ಗೂ ಅಭಿಷೇಕ್ ದತ್ ಸರ್ಗೂ ಇಷ್ಟೇ ಜನ ಇದ್ವಿ. ಮತ್ತು ಎಲ್ಲ ಕೇಳಿದ್ರು ನೆಕ್ಸ್ಟು ಜಿಲ್ಲಾಧ್ಯಕ್ಷರನ್ನ ಯಾರನ್ನ ಮಾಡಬೇಕು, ನಮ್ಮ ಅಭಿಪ್ರಾಯ ಕೇಳಿದ್ರು ವೈಯಕ್ತಿಕವಾಗಿ. ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ, ಒಂದು ಸಾಧ್ಯ ಆದರೆ ಒಂದು OBCಗೆ ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ಸಚಿವರು ಸಿಗ್ತಾ ಇದ್ದಾರೆ ಅಲ್ಲ, ನನಗೆ ನೋಡಿ ಸರ್, ವೈಯಕ್ತಿಕವಾಗಿ ನನಗೆಲ್ಲ ಸಚಿವರು ಸಿಗ್ತಿದ್ದಾರೆ. ನಾನು ಹೆಚ್ಚು ಅನುದಾನನೂ ತಗೊಂಡೋಗಿದ್ದೀನಿ. ನನಗೆಲ್ಲ ಸಚಿವರು ಸ್ಪಂದಿಸ್ತಿದ್ದಾರೆ. ನನಗಂತ ಅನುಭವ ಖಂಡಿತವಾಗೋಲ್ಲ. ಗ್ಯಾರಂಟಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗಿದೆ. ನನಗೆ CM DCM ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ನನಗಂತ ಅನುಭವ ಒಳಗಡೆ ಅಂತ ಚರ್ಚೆ ಬರಲೇ ಇಲ್ಲ. ನಾವೇನು ಕೆಲಸ ಮಾಡಿದ್ದೀವಿ, ನಾವು ಇನ್ನೇನು ಮಾಡಬೇಕು, ಪಾರ್ಟಿನ ಗಟ್ಟಿಯಾಗಿ ಹೇಗೆ ಪಾರ್ಟಿ ಜೊತೆ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ನನಗೆ 45 ನಿಮಿಷ ಮೋಸ್ಟ್ಲಿ ನಂದೇ ಹೈಯೆಸ್ಟ್ ಅನ್ಸುತ್ತೆ. ತೃಪ್ತಿಯಾಗಿದ್ದೀರಾ? ನಾನು ತುಂಬ ತೃಪ್ತಿಯಾಗಿದೆ. ಅವರೊಂದು ಪದ ಬಳಸಿದ್ರು, ಒಳ್ಳೆ ಭವಿಷ್ಯ ಇದೆ ಅಂತ. ಮೋಸ್ಟ್ಲಿ ಆ ಭವಿಷ್ಯದ ನಿರೀಕ್ಷೆಯಲ್ಲಿದೆ.